ಇದೇ ರೋಡಿನ ಮೇಲೆ ಸೈಕಲ್ ಮೇಲೆ ಬರ್ತದೆ. ಈಗ ಇದೇ ರೋಡಿನ ಮೇಲೆ R15 ಬುಲೆಟ್ ತೊಗೊಂಡು ಹೊಂಟೆ. ಮತ್ತು ಇನ್ನೊಂದು ಮಾತು ಹೇಳ್ತಾ ತಲೆ ಇಟ್ಕೊಡ್ರಿ, ಇದೇ ರೋಡಿನ ಮೇಲೆ ಫಾರ್ಚುನರ್ ನನ್ನ ಡ್ರೀಮ್ ಕಾರ್. ಅದು ಅಂಥ ಕರೋಡಿಗೆ ಕೊಟ್ಟರು ಭೀ ನನ್ನ ಡ್ರೀಮ್ ಕಾರ್ ಫಾರ್ಚುನರ್. ಒಂದಿನ ತರ್ತೇವೆ ರೋಡ್ ಮೇಲೆ ಫಾರ್ಚುನರ್, ಅದು ಭೀ ಕನ್ಸದ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಹೇಳ್ಬೇಕು ಅನ್ಕೊಂಡಿದ್ದೆ ಅಂದ್ರೆ ನಾನು ಸ್ವಲ್ಪ ಪರ್ಸ್ನಲ್ ಹೇಳ್ಕೋಬೇಕು ಅನ್ಕೊಂಡಿದ್ದೆ. ಏನಂತಂದ್ರೆ ಫಸ್ಟ್ ಇದು ರೋಡ್ ನೋಡ್ರಿ. ರೋಡ್ ನೋಡಿದ್ರಿ, ಈ ರೋಡಿನೆಲ್ಲ ನಾ ಇಲ್ಲಿಲ್ಲ ಅಂದ್ರೆ ಎಷ್ಟು ಒಂದು ಇಲ್ಲಿಲ್ಲ ಅಂದ್ರೆ ಒಂದು 9-10 ವರ್ಷದಿಂದ ಈ ರೋಡ್ ಮೇಲೆ ನಾ ಸೈಕಲ್ ತೊಗೊಂಡು ಹಿಂಗೆ ಸೈಕಲ್ ಮೇಲೆ ಸುಮ್ಮನೆ ಬರ್ತದೆ. ಇಲ್ಲಿ ಈ ಸೈಕಲ್ ಮೇಲೆ ಬರ್ಬೇಕಾದ್ರೂ ನನಗೂ ಒಂದು ಆಸೆ ಐತಿತ್ತು. ಏನಾಯ್ತಿತ್ತು ಅಂದ್ರೆ ನಾ ಭೀ ಗಾಡಿ ಅದು ಇದು ತೊಗೊಂಡು ನಾವು ಫಾಸ್ಟಾಗಿ ಹೋದ್ರೆ ಏನೋ ಒಂಥರ ಮಜಾ ಬರ್ತಲ್ಲ ಈ ರೋಡ್ ಮೇಲೆ ಹಿಂಗೆ ಅಂತ ಅನ್ಕೋತಿದ್ದ. ಬಟ್ ಈ ಊರಾಗ ಉಳ್ದಾಗ ನಂಗೆ ಏನು ಭೀ ಒಂದು ರೂಪಾಯಿ ಇದಾಗಿದ್ದಿಲ್ಲ. ನನಗೆ ಈ ಊರಾಗ ಇದ್ದಾಗ ನನಗೆ ₹1 ಇದಾಗಿದ್ದಿಲ್ಲ. ಊರು ಬಿಟ್ಟು ಹೋದ, ಮಕ್ಕಳು ಟ್ರೈ ಮಾಡ್ದೆ, ಎಲ್ಲ ಕಡೆ ಹೋದ, ಎಲ್ಲ ಕಡೆ ನೋಡ್ದೆ, ಬಟ್ ಎಲ್ಲೂ ಏನೂ ವರ್ಕೌಟ್ ಆಗಿಲ್ಲ. ಬಟ್ ಒಂದು ಕಡೆ ಹೋದ್ಮೇಲೆ ವರ್ಕೌಟ್ ಆಯಿತು. ಅಂದ್ರೆ ಸ್ಟಾರ್ಟಿಂಗ್ ವರ್ಕೌಟ್ ಆಗಿದ್ದಿಲ್ಲ, ಬಟ್ ಮಕ್ಕಳು ಕಠಿಣ ಇತ್ತು, ಮಕ್ಕಳು ಕಷ್ಟ ಇತ್ತು, ಅನ್ಭೋಗಿಸ್ದು. ಏನು ಮಾಡೋಕ್ಕೆ ಬರಲ್ಲ, ಕಷ್ಟ ಇಲ್ಲ ಅಂದರೆ ಸುಖ ಸಿಗಲ್ಲ, ಕೈ ಕೆಸರು ಆಗಲ್ದೇ ಬಾಯಿ ಮೊಸರು ಆಗಲ್ಲ ಅಂತ ನಂಗೆ ಗೊತ್ತಾಯಿತು. ಫುಲ್ ಕೆಲಸ ಮಾಡ್ದೆ, ಫುಲ್ ವರ್ಕೌಟ್ ಮಾಡ್ದೆ, ಎಲ್ಲ ಮಾಡ್ದೆ, ಹಗಲ ರಾತ್ರಿ ಕೆಲಸ ಮಾಡ್ದೆ, ಎಲ್ಲ ಮಾಡ್ದೆ. ಅದಾದಮೇಲೆ ಥೋಡೆ ಏನೋ ಸಕ್ಸಸ್ ಸಿಗ್ಲತ್ತಿತ್ತು. ಯಾವತ್ತು ಭೀ ಥೋಡೆ ಕೆದ್ರ ಮೇಲೆ ನೀರು ಬರೋಲ್ಲ, ಕೆದರ್ತಾ ಇರ್ಬೇಕು, ಫುಲ್ ಡೀಪ್ ಹೋಯ್ತಾ ಇರ್ಬೇಕು. ಅದು ಯಾವಾಗ ನೀರು ಹತ್ತೋ ಅಲ್ಲಿ ಥರ ಕೆದರ್ಬೇಕು, ಅಲ್ಲಿವರೆಗೆ ನಮ್ಗೆ ಏನೂ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಹಾಗೆ ಏನೇ ಕಾಲ ಬಿಟ್ಕೊಟ್ಟು ನನ್ನ ಜೀವನ, ಏನೇ ಕಾಲ ನಡಿ ಮಾಡ್ಕೋತಾ ಇರೋರಂತ ಹಾಗೆ ಮಾಡ್ಕೋತಾ ಬಂದ್ಮೇಲೆ ಏನೋ ಒಂದು ಲೆವೆಲ್ ಬಂತು. ಲೆವೆಲ್ ಆದಮೇಲೆ ಇವತ್ತು ನೋಡ್ರಿ ಖಾಲಿನ ಒಂದು ಏನೋ ಇದು ಮಾಡ್ಬೇಕಂದ, ಬಟ್ ಎರಡೆರಡು ತೊಗೊಂಡು. ಯಾಕೆ ಫಸ್ಟ್ ನಂದು ಕನ್ಸು ಗಾಡಿ ಇದು ಬುಲೆಟ್ ಆದಮೇಲೆ ಒಂಥರ ಸ್ಪೋರ್ಟ್ಸ್ ಥರ ಇರಲಪ್ಪ ಅಂತಂದು R15 ತೊಗೊಂಡು. ಇವೆರಡು ತೊಗೊಂಡ. ಏನೋ ಇವಾಗ ನಾ ಏನು ದೊಡ್ಡ ಸಾಧನೆ ಮಾಡಿದ, ನಾ ಏನು ದೊಡ್ಡ ಇದು ಮಾಡಿದ ಅಂತ ಹೇಳತ್ತಿಲ್ಲ, ಬಟ್ ನನ್ನೊಂದು ಸ್ಟೆಪ್ಪು ಅಂದ್ರೆ ನಿಮಗೆ ಭೀ ಗೊತ್ತಾಗಬೇಕದು. ಅಂದ್ರೆ ನೀವು ಭೀ ಮಾಡುತ್ತೀರಿ ನಿಮ್ಮ ಮುಂದೆ, ಅದಕ್ಕೆ ಒಂದು ಸ್ಟೆಪ್ಪು ಒಂದು ಏನೋ ಹೆಜ್ಜೆ ಇಕ್ಲಕ್ಕೆ ಟ್ರೈ ಮಾಡಿರಿ. ನೀವು ಏನೂ ಮಾಡಿಲ್ಲ ಅಂದರೆ ನಿಮ್ಗೆ ಏನೂ ಸಿಗಲ್ಲ. ಸುಮ್ಮನೆ ಹೊಲ ಮಾಡ್ತಾ ಅಂದ್ರೆ ಅದಕ್ಕೆ ಬಿತ್ತಲ್ದೇ ಬೆಳೆ ಬರಲ್ಲ. ಅದು ಹೊಲ ಬಿತ್ತ ಮೇಲೆ ಭೀ ಕಷ್ಟಪಡಬೇಕು, ಎಲ್ಲ ಮಾಡಬೇಕು, ಅದು ಆದಮೇಲೆ ನಿಮ್ಗೆ ಬೆಳೆ ಸಿಗೋದು. ಅದಕ್ಕೆ ಹೇಳೋದು ಫ್ರೆಂಡ್ಸ್, ನಿಮ್ಗೆ ಏನಿಲ್ಲ, ನಂದು ಏನಪ್ಪ ಅಂದ್ರೆ ನಿಮಗೆ ಒಂದು ಇದೇ ಆಗಿ ತೋರಿಸ್ಲತ್ತ ಅಂದ್ರೆ ಇವತ್ತು ಫಸ್ಟ್ ಒಂದು ಸ್ಟೆಪ್ ನೀವು ಮುಂದಕ್ಕೆ ಹೋಗಿಲ್ಲ ಅಂದ್ರೆ ನೀವು ಏನೂ ಮಾಡೋಕ್ಕಾಗಲ್ಲ. ನಾ ಏನು ಶೋ ಅಪ್ ಮಾಡತ್ತಿಲ್ಲ, ಇದೊಂದು ತಲೆ ಚಲೋ ತಿಳ್ಕೊಡ್ರಿ. ನಾ ಏನು ಶೋ ಅಪ್ ಮಾಡತ್ತಿಲ್ಲ, ಶೋ ಅಪ್ ಮಾಡೋ ನಾ ಇಂಥ ಅರ್ಬಿ ಹಾಕ್ಕೊಂಡು ಏನು ಶೋ ಅಪ್ ಮಾಡಲ್ಲ. ಸಿಲ್ಪರ್ ಚಪ್ಪಲಿ, ನೈಟ್ ಪ್ಯಾಂಟು ಇದು ಮಾಡಿಕೊಂಡು ಶೋ ಅಪ್ ಇಲ್ಲ, ರಿಯಾಲಿಟಿ ಹೇಳ್ದೆ ನಿಮ್ಗೆ ತಿಳಿಸ್ಬೇಕು. ಯಾಕಂದ್ರೆ ನಮ್ದು ಇವಾಗಿಂದ ಯೂತ್ಗಳು ಏನು ಮಾಡತ್ತಾರಪ್ಪ ಅಂದ್ರೆ ಬರೀ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡತ್ತಾರ. ಇವಾಗಿನ ನಮ್ದು ಯೂತ್ ಏನಾಗ್ಯದ ಅಂತಂದ್ರೆ ಬರೀ 30 ಸೆಕೆಂಡ್ ಮೈಂಡ್ ಸೆಟ್ ಆಗ್ಯದ. ನೀವು 30 ಸೆಕೆಂಡ್ ಮೇಲೆ ನೀವು 1 ಸೆಕೆಂಡ್ ಭೀ ನೀವು ವಿಡಿಯೋ ನೋಡಲ್ಲ, 1 ಮಿನಿಟ್ ವಿಡಿಯೋ ನೋಡಲ್ಲ. ನೀವು ಯಾಕೆ ನೋಡಲ್ಲ? ನಮ್ದು ಈಗ ಎಲ್ಲ ಶಾರ್ಟ್ ಮೈಂಡೆಡ್ ಆಗ್ಯದ. ಅವಾಗ ಹೆಂಗೆ ಇತ್ತಂದ್ರೆ ಈಗ ಅದಕ್ಕೆ ನಮ್ಮ ಹುಡುಗರು ಶ್ರಮ ಪಡ್ತಾ ಇಲ್ಲ. ಈಗ ಏನು ಮಾಡತ್ತಾರಂತಂದ್ರೆ ಬರ್ರಿ ನಮ್ಗೆ ಏನೋ ಒಂದು 30 ಸೆಕೆಂಡ್ದಾಗ ಎಲ್ಲ ಆಗಬೇಕು. ಈಗ 30 ಸೆಕೆಂಡ್ದಾಗ ಈಗ ಸಕ್ಸಸ್ ಸಿಗ್ತದ? ಸಿಗಲ್ಲ. ಈಗ ಒಂದು ಹೊಲ ಈಗ ಹೋಲ್ಬಿಡಿ, ಎಕ್ಸಾಂಪಲ್ ನಂದೇ, ನಾ ಹುಟ್ಟಿಂದ ಹೇಳ್ತಾನ. ನಾನು ನಾನು 30 ಸೆಕೆಂಡ್ದಾಗ ಹಿಡ್ದು ದೊಡ್ಡವಾದ ಹಿಂಗೆ ಆನಿಗತ್ಲೆ ಆದ ಇಲ್ಲ. ಟೈಮ್ ಬೇಕು, ಎಲ್ಲದಕ್ಕೂ ಟೈಮ್ ಇರ್ತದೆ, ಬಟ್ ನಿಮ್ದು ಇವಾಗ ಏನಾಗ್ಯದ ಅಂದ್ರೆ ನಮ್ದು ಶಾರ್ಟ್ ಮೆಮೊರಿ ಆಗ್ಯದ. ಎಲ್ಲರದು, ಪ್ರತಿಯೊಬ್ಬರದು ನಮ್ದು ಶಾರ್ಟ್ ಮೆಮೊರಿ ಆಗ್ಯದ. ನೀವು ನೋಡ್ರಿ 2 ಗಂಟೆ ಕುಂತು ನಿಮ್ಮ ಫೋನ್ನಾಗ ನೀವು ಮೂವಿ ನೋಡ್ತೀರೇನು ನನಗೆ ಹೇಳ್ರಿ. 2 ಗಂಟೆ ಕುಂತು ನೀವು ಮೂವಿ ನೋಡಲ್ಲ. ನಿಮ್ಮದು 1 ಮಿನಿಟ್ ನಿಮ್ಗೆ ಮಕ್ಕಳು ನಿಮಗೀಗ ಬರೀ ಇನ್ಸ್ಟಾಗ್ರಾಮ್ದಾಗ ಏನಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ದಾಗ ಶಾರ್ಟ್ ವಿಡಿಯೋ, ಬರೀ ಶಾರ್ಟ್ ಮೈಂಡೆಡ್ ಆಗ್ಯದ. ಅದು ಚಲೋ ತಲೆಯಾಗ ಇಟ್ಕೊಳ್ರಿ ನೀವು. ಅದಕ್ಕೆ ಶ್ರಮ ಪಡ್ರಿ. ಇವಾಗ ನಮ್ಮ ಯೂತ್ ಬಗ್ಗೆ ಇವಾಗ ಎಲ್ಲ 5G ಆಗ್ಯದ, ಎಲ್ಲ AI ಆಗ್ಯದ, ಮಕ್ಕಳು ಕಠಿಣದ ಮುಂದಿನ ಜೀವನ. ಥೋಡೆ ಏನೋ ಒಂದು ಮುಂದಕ್ಕೆ ಹೆಜ್ಜೆ ಇಕ್ರಲ್ಲಪ್ಪ ಫ್ರೆಂಡ್ಸ್. ನಿಮ್ಗೆ ಅದೇ ಹೇಳೋದು, ನಾನು ದೊಡ್ಡ ಇದು ಆಗೋಂಗಿಲ್ಲ. ನನಗೆ ಅನ್ಸಿದ್ದು ನಮ್ದು. ಯಾಕಂದ್ರೆ ನಾನು ನೋಡದ್ದೆ, ಕೆಲವೊಬ್ರಿಗೆ ನೋಡತ್ತಿದ ಎಲ್ಲರೂ ಬರೀ ಶಾರ್ಟ್ ಮೈಂಡೆಡ್ ಆಗ್ಲತ್ತಾರ. ದಯವಿಟ್ಟು ಶಾರ್ಟ್ ಮೈಂಡೆಡ್ ಆಗಬೇಡ್ರಿ, ಜೀವನ ಬಗ್ಗೆ ಫೋಕಸ್ ಮಾಡಿರಿ. ಇನ್ಸ್ಟಾಗ್ರಾಮ್ ಎಲ್ಲಿ ಓಡೋಗಲ್ಲ, ಎಲ್ಲಿ ಓಡೋಗಲ್ಲ, ಬಟ್ ನೀವು ಥೋಡೆ ಮುಂದಕ್ಕೆ ಬೆಳೆಯೋದು ಟ್ರೈ ಮಾಡಿರಿ. ಯಾಕಂದ್ರೆ ನಮ್ಮ ಕೆಲವೊಬ್ರು ಎಷ್ಟೊಂದು ಹುಡುಗರ ಎಲ್ಲ ಮಕ್ಕಳು ಭಿಕಾರಿ ಮೋತಾಜ್ ಆಗಿಬಿಟ್ರು. ಇವಾಗ ನಿಮಗೂ ನಾನು ಸಕ್ಸಸ್ ಆಗಿಲ್ಲ, ನಾನು ದೊಡ್ಡ ಸಾಧನೆ ಮಾಡಿಲ್ಲ, ನಾ ಅದು ಮಾಡಿಲ್ಲ, ನನಗೆ ಗೊತ್ತದ ನಾ ಏನೂ ಮಾಡಿಲ್ಲ, ನಾ ಇವಾಗ ಸ್ಟೆಪ್ ನಡೆದ. ಯಾಕಂದ್ರೆ ನಾವು ಎಲ್ಲರದಿಂದ ಸೀರಿಯಸ್ ಆಗಿರ್ತಾನೆ, ಎಲ್ಲರದಿಂದ ಡಿಫ್ರೆಂಟ್ ಆಗಿಬಿಟ್ಟಿದ. ನಂಗೆ ಬೇಡ ಯಾರು, ನಾವು ಒಬ್ಬನೇ ಏನೋ ನನ್ನ ಜೀವನ ಅಂದ್ರೆ ನನ್ನ ಸುಮ್ಮನೆ ಹುಟ್ಟಿ ಸಾಯೋದಂದ್ರೆ ಅದಕ್ಕೆ ಜೀವನ ಇರಲ್ಲ.
ಏನೋ ಹುಟ್ಟಿ ಏನೋ ಒಂದು ಸಾಧನೆ ಮಾಡಿದ್ಮೇಲೆ ಅದಕ್ಕೊಂದು ಜೀವನ ಇರ್ತದೆ. ಯೋಚನೆ ಮಾಡಿರಿ, ನಾ ಏನು ದೊಡ್ಡ ಇದಿಲ್ಲ, ನಿಮ್ಗೆ ಹೇಳದ್ದೇನೋ ಇಷ್ಟೇ. ನಾ ಇದೇ ರೋಡಿನ ಮೇಲೆ ಸೈಕಲ್ ಮೇಲೆ ಬರ್ತದೆ, ಈಗ ಇದೇ ರೋಡಿನ ಮೇಲೆ R15 ಬುಲೆಟ್ ತೊಗೊಂಡು ಹೊಂಟೆ. ಮತ್ತು ಇನ್ನೊಂದು ಮಾತು ಹೇಳ್ತಾ ತಲೆ ಇಟ್ಕೊಡ್ರಿ, ಇದೇ ರೋಡಿನ ಮೇಲೆ ಫಾರ್ಚುನರ್ ನನ್ನ ಡ್ರೀಮ್ ಕಾರ್. ಅದು ಎಂಥ ಕರೋಡಿಗೆ ಕೊಟ್ಟರು ಭೀ ನನ್ನ ಡ್ರೀಮ್ ಕಾರ್ ಫಾರ್ಚುನರ್. ಒಂದಿನ ತರ್ತಾ ಇದು ರೋಡ್ ಮೇಲೆ ಫಾರ್ಚುನರ್, ಅದು ಭೀ ಕನ್ಸದ. ಇಷ್ಟೇ ಫ್ರೆಂಡ್ಸ್, ಥೋಡೆ ಸಾಧನೆ ಮೇಲೆ ಗುರಿ ಇಟ್ಕೊಳ್ರಿ. ನಾ ಇದು ಮಾಡ್ಬೇಕಂದ್ರೆ ಮಾಡಲೇಬೇಕಂತ ಆ ಥರ ಇಟ್ಕೊಳ್ರಿ. ಅದು ಬಿಟ್ಟು ಏನಿಲ್ಲ, ನಾ ಇಷ್ಟೇ ಹೇಳೋದು ದೊಡ್ಡ ಮಾತು. ಮತ್ತು ನೀವೆಲ್ಲ ಏನು ಶೋ ಅಪ್ ಮಾಡತ್ತಾನ ಅದು ಮಾಡತ್ತ, ಇದು ಏನು ಶೋ ಅಪ್ ಇಲ್ಲ, 0% ಶೋ ಅಪ್. ನಾ ತೋರಿಸ್ಲಿದ್ದ ಅಂದ್ರೆ ಭೀ ಶೋ ಅಪ್ ಇಲ್ಲ. ಇಲ್ಲಿ ನನ್ನ ಕೈದಾಗ ಇದು 1.5 ಲಕ್ಷ ರೂಪಾಯಿ ಫೋನ್ ಇದು ಐಫೋನು, ಇದೊಂದು ಅದ ನನ್ನ ಕೈದಾಗ. ಇನ್ನೊಂದು 1 ಲಕ್ಷ ರೂಪಾಯಿ ಐಫೋನ್ ಅದ ಕೈದಾಗ. ಮನೆಗೆ ಇನ್ನೂ 2 ಫೋನ್ ಬಿದ್ದಾವ, ಎಲ್ಲ ಅದ. ಬಟ್ ಶೋ ಅಪ್ ಮಾಡಬಾರ್ದು. ನಾನು ಶೋ ಅಪ್ ಮಾಡೋದು ಕಾಣದ್ದ ನಿಮ್ಗೆ ಭಿಕಾರಿ ಹಂಗೆ ಕಾಣದ್ದ ನನ್ನಂದು. ಅದೇ ಫ್ರೆಂಡ್ಸ್, ಇಷ್ಟೇ ಹೇಳೋದು. ನಾ ಬೆಳೀರಿ, ಏನೋ ಒಂದು ನಾಲ್ಕು ಮಂದಿ ನಮ್ಮನ್ನು ತಿರುಗಿ ನೋಡ್ಬೇಕು, ಆ ಥರ ಬೆಳೆದ್ರಿ ಅವಾಗ ನಮ್ಮದು ಜೀವನ. ಇಲ್ಲಾಂದ್ರೆ ಏನೂ ಇಲ್ಲ ನೋಡಿರಿ. ನಾ ಇಷ್ಟೇ ಹೇಳಿ, ಮತ್ತು ನಿಮ್ಗೆ ಏನಾದರೂ ನನ್ನ ಕಡೆಯಿಂದ ತಪ್ಪಾದ್ರೂ ಭೀ ಸಾರಿ. ಯಾಕಂದ್ರೆ ನಮ್ಮ ಯೂತ್ ಬೆಳೀಲಿ, ನಮ್ಮ ಹುಡುಗರಿಗೆಲ್ಲ ಮೋಟಿವೇಟ್ ಆಗಲಿ ಅಂತ ಇಷ್ಟೇ ಹೇಳೋದು. ನಂದು ವಿಡಿಯೋ ಇಷ್ಟ ಆದರೆ ನೀವು ಏನು ಮಾಡ್ಬೇಕು ಮಾಡ್ಕೊಳ್ರಿ. ನಾ ಸಬ್ಸ್ಕ್ರೈಬ್ ಅಂತ ಕೇಳಕ್ಕೆ ಹೋಗಲ್ಲ, ಪ್ರತಿಯೊಂದು ವಿಡಿಯೋದಾಗ ಹೇಳ್ತಾನೆ ಸಬ್ಸ್ಕ್ರೈಬ್ ಅಂತ ಕೇಳಕ್ಕೆ ಹೋಗಲ್ಲ. ನಿಮ್ಗೆ ಇಷ್ಟ ಇದ್ದರೂ ಸಬ್ಸ್ಕ್ರೈಬ್ ಮಾಡ್ತೀರಿ, ಇಲ್ಲಾಂದ್ರೆ ಇಲ್ಲ. ಇಷ್ಟೇ ಫ್ರೆಂಡ್ಸು, ನೋಡಿರಿ ಇಲ್ಲೇ ಅದ. ನೀವು ಭೀ ಮಾಡ್ಬೋದು, ನಾನೇಂತಿಲ್ಲ, ಎಲ್ಲರೂ ಮಾಡ್ಬೋದು. ನೋಡಿ ಕಲ್ತ್ಕೊಳ್ರಿ. ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.